ನಮಸ್ಕಾರ ರೀ. ಏನು ತೋರ್ಸಕತ್ತಾಳ ಅಂದ್ಕೋಬೇಡ್ರಿ. ಇವತ್ತು ನಾನು ಬಾದುಷಾ ಮಾಡಿದ್ದೆ ನೋಡಿರಿ. ನಿಮಗೂ ಆ ರೆಸಿಪಿ ತೋರಿಸ್ಬೇಕನ್ನಿಸ್ತು, ಹೀಗಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡೀನಿ. ಇವತ್ತು ಬಾದುಷಾ ಹೆಂಗೆ ಮಾಡೋದು ನೋಡೋಣ ಬರ್ರಿ. ನೋಡಿರಿ ಎಷ್ಟು ಮಸ್ತಾಗಿದ್ದು ಬಾದುಷಾ ಅಂತಂದ್ರೆ ಬರೀ ಎರಡು ಬಟ್ನ್ಯಾಗ ಮುರಿತಿದ್ದು ನೋಡಿರಿ, ಅಷ್ಟು ಚಲೋ ಆಗಿದ್ದು ಬಾದುಷಾ. ನೋಡೋಣ ಬರ್ರಿ ಈಗ ಹೆಂಗೆ ಮಾಡೋದು ಅಂಥೇಳಿ. ಫಸ್ಟು 1 ಕಪ್ ಮೈದಾ ಹಿಟ್ಟು ಚಲೋತ್ನಾಗ ಜಾಣಿಸ್ಕೊಂಡು ತೊಗೊಂಡು ಅದಕ್ಕೊಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಬೇಕು ನೋಡಿರಿ, ಒಂದು ಚಿಟಿಕೆಯಷ್ಟು. ಮತ್ತು ಚಲೋದು ತುಪ್ಪ ಇತ್ತಂದ್ರೆ ನಮ್ಮ ಮನ್ಯಾಗ ಕಾಸಿದ ತುಪ್ಪ ಇತ್ತು ರೀ, ಗರಿ ಗರಿ ಆಗಿತ್ತು, ಕಾಳು ಅಂಥದ್ದು. ಅಂಥ ತುಪ್ಪ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿರಿ, ಒಂದು ಚಿಟಿಕೆ, ಒಂದು ಚಿಟಿಕೆ ಸೋಡಾ ಪುಡಿ ನೋಡಿರಿ. ಇಷ್ಟು ಹಾಕ್ಕೊಂಡು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಮೊದ್ಲು. ಅದು ಎಷ್ಟು ಮಿಕ್ಸ್ ಚಲೋ ಆಗ್ಬೇಕಂದ್ರೆ ಹಿಂಗೆ ಮುಟ್ಗಿ ಮಾಡಿದ್ರೆ ಅದು ಮುಟ್ಗಿ ನಿಂದಿರ್ಬೇಕು ನೋಡಿರಿ, ಅಷ್ಟು ಚಲೋತ್ನಾಗಿ ಕಲಿಸ್ಕೋಬೇಕು ಅದನ್ನು ಮೊದ್ಲು. ಅಷ್ಟು ಹಿಟ್ಟಿನಾಗ ಇದು ಕೂಡ್ಬೇಕು ನೋಡಿರಿ ತುಪ್ಪ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿರಿ ಚಲೋತ್ನಾಗಿ. ಕಲಿಸ್ಕೊಂಡು ಒಂದು ಅದನ್ನೇನು ಭಾಳ ಹಿಂಗೆ ನಾದಬಾರ್ದು ರೀ, ಅದನ್ನು ಸ್ವಲ್ಪ ಮೇಲೆ ಅಂದ್ರೆ ಪದರ ಇರುತ್ತಲ್ಲ ಹಂಗೆ ನಾದ್ಕೋಬೇಕು ನೋಡಿರಿ. ನಿಮ್ಗೆ ಟಿಪ್ಸ್ ಏನಪ್ಪ ಅಂತಂದ್ರೆ, ನಾವು ಹೆಂಗೆ ನಾದ್ತೀವಿ ಹಂಗೆ ಅದು ಭಾಳ ಗಟ್ಟಿಯಾಗಿ ಬರ್ತಾವೆ ರೀ. ಹಂಗೆ ಸ್ಮೂತಾಗಿ ನಾದ್ಕೊಂಡು ಇಟ್ಕೋಬೇಕು ನೋಡಿರಿ ಅಷ್ಟೇ. ಹಿಂಗೆ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಸೈಡ್ಗೆ ಎತ್ತಿಟ್ಕೋಬೇಕು ರೀ. ಅಷ್ಟೊತ್ತಿಗೆ ಪಾಕ ಮಾಡ್ಕೊಂಡ್ರಿ. ಈಗೇನು ಹಿಟ್ಟು ತೊಗೊಂಡಿರ್ತೀವಲ್ಲ ರೀ, ಅದರಲ್ಲೇನ 1 ಕಪ್ ಸಕ್ರೆ ತೊಗೋಬೇಕು ನೋಡಿರಿ. ನಮ್ದು ಮೇಲೆ ಪದ್ಧತಿ ನೋಡಿರಿ, ಒಂದು ತಟ್ಟೆಗೆ ಹಿಂಗೆ ಸಕ್ರೆ ಹಾಕ್ಕೊಳೋದು. ಅದಕ್ಕೆ ಒಂದು ಸ್ವಲ್ಪ ಸಕ್ರೆ ಮುಳುಗಷ್ಟು ನೀರು ಹಾಕ್ಕೋಬೇಕು ರೀ, ಅಂದ್ರೆ ಒಂದು ಅರ್ಧ ಬಟ್ಲದಷ್ಟು ನೀರು ಹಾಕ್ಕೊಂಡೀನಿ ರೀ. ಆಮೇಲೆ ಕಾಯಕ್ಕೆ ಇಟ್ಕೋಬೇಕು ನೋಡಿರಿ. ಈಗ ಅದು ಸಕ್ರೆನ ಒಂದು ಎಳೆ ಪಾಕ ಬರ್ಬೇಕು ರೀ. ಅದು ಸಕ್ರೆ ಸ್ವಲ್ಪ ಫಸ್ಟ್ ತಳ ಹತ್ತತ್ತಲ್ಲ ರೀ, ಹಿಂಗಾಗಿ ಸ್ವಲ್ಪ ಕೈ ಆಡಿಸ್ಕೋಬೇಕು. ಈಗ ಅದನ್ನು ನಾವು ಹಿಟ್ಟೇನು ಕಲಸಿಟ್ಕೊಂಡಿರ್ತೀವಲ್ಲ ರೀ, ಅದನ್ನು ಸ್ವಲ್ಪ ನಾದ್ಕೋಬೇಕು ನೋಡಿರಿ. ಅದನ್ನು ಹೆಂಗೆ ನಾದ್ಕೋಬೇಕಂದ್ರೆ ಈಗ ತೋರಿಸ್ತೀನಿ ನೋಡಿರಿ. ನಾನು ಫಸ್ಟ್ ಹಿಂಗೆ ನಾದ್ಕೋಬೇಕು ರೀ. ಫಸ್ಟ್ ಅದನ್ನು ಹಿಂಗೆ ಅಗಲ ಮಾಡ್ಕೋಬೇಕು ರೀ ಕೈಲೇನ. ಈ ಟೈಪ್ ನೋಡಿರಿ ನಾನು ಹೆಂಗೆ ಮಾಡತ್ತೀನಿ ಹಂಗೆ ಸ್ಲ್ಯಾಬ್ ಮೇಲೆ ಹಾಕ್ಕೋಬೇಕು ರೀ. ಸ್ವಚ್ಛಗೆ ಸ್ಲ್ಯಾಬ್ ತೊಳ್ಕೊಂಡಿದ್ದೆ ನಾನು. ಹಂಗೆ ಅದನ್ನು ಹಿಂಗೆ ಲೇಯರ್ ಬರಂಗೆ ಮಾಡಿಸ್ಕೋಬೇಕು ರೀ ಮೊದ್ಲು. ಹಿಂಗೆ ನೋಡಿರಿ ಎಲ್ಲಗಲಿ ಹೆಂಗೆ ಕಾಣಕತ್ತೈತೆ ಅದು ಲೇಯರ್ ಹಾಗೆಲ್ಲ ಮಡ್ಚ್ಕೋಬೇಕು ನೋಡಿರಿ. ಒಂದು ಲೇಯರ್ ಆಗನ ಒಂದು ಲೇಯರ್ ಹಿಂಗೆ ಮಡ್ಚ್ಕೋಬೇಕು. ಇದಕ್ಕೇನು ಲತ್ತಿಗಳು ಎಂಥದ್ದೇನು ಯೂಸ್ ಮಾಡೋಂತಿಲ್ಲ, ಬರೀ ಕೈಲೇನ ಮಾಡ್ಕೊತ ಹೋಗ್ಬೇಕು ನೋಡಿರಿ. ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೇಯರ್ ಮಾಡ್ಕೋಬೇಕು ನೋಡಿರಿ. ಅಂದ್ರೆ ಇದು ಒಳಗೆ ಮೆದುವಾಗಿ ಸಾಫ್ಟಾಗಿ ಬರುತ್ತೆ, ಮತ್ತು ಲೇಯರ್ ಬರುತ್ತೆ ಬಾದುಷಾ ನೋಡಿರಿ. ಇಷ್ಟು ಮಾಡ್ಕೊಂಡು ಈಗ ಸ್ವಲ್ಪ ಒಂದು ಇದು ಮಾಡ್ಕೊಂಬಿಡೋದ್ರಿ. ಈಗ ಉಳ್ಳಿ ಇಟ್ಕೊಂಬಿಡೋದು ನೋಡಿರಿ. ಈಗ ನೋಡಿರಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಳ್ಳಿ ಮಾಡ್ಕೋಬೇಕು ರೀ. ಅದೇನು ಪರ್ಫೆಕ್ಟಾಗಿ ರೌಂಡ ಬರ್ಬೇಕಂತನೇ ಇಲ್ಲ ನೋಡಿರಿ. ಹಂಗೆ ಇದು ಮಾಡ್ಕೊಂಬಿಡೋದು. ಮಾಡ್ಕೊಂಡು ಒಂದು ನಡಕ್ಕೊಂದು ತೂತು ಹಾಕ್ಕೊಂಬಿಡ್ಬೇಕು ನೋಡಿರಿ ಅಷ್ಟು. ನೋಡಿರಿ ನಾನು ಒಂದು ಮಾಡಿ ತೋರಿಸಿದೆ. ಹಂಗೆ ಕೈಯಾಗ ಹಿಂಗೆ ಒತ್ಕೊಂಡ್ಬಿಟ್ರೆ ಅದು ಫುಲ್ ಆಗ್ಬಿಡುತ್ತೆ, ಚಲೋ ಆಗಂಗಿಲ್ಲ. ಅದಕ್ಕೆ ಇದೇ ಟೈಪಾಗಿ ಮಾಡ್ಕೊರಿ ನೀವು. ಅಂಗಡಿಯಾಗೇನು ರೊಕ್ಕ ಕೊಟ್ಟು ತಂದ್ರೆ ಕೊಡ್ತಾರೆ, ಯಾಕೆ ಇಷ್ಟಕ್ಕೊಂದು ದವತಿ ಅಂತ ಅನ್ಕೋಬೋದು ರೀ ನೀವು. ಬಟ್ ಮನ್ಯಾಗ ನಾವು ಮಾಡೀವಿ ಅಂತಂದ್ರೆ ಅದ್ರ ಖುಷಿನೇ ಬೇರೆ ಇರುತ್ತೆ ನೋಡಿರಿ. ಈಗ ನೋಡಿರಿ ಒಂದು ಒತ್ತಟೆ ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಭಾಳ ಹಾಕ್ಬೇಕು ನೋಡಿರಿ ಇದಕ್ಕೆ. ಭಾಳ ಸ್ವಲ್ಪ ಕಡಿಮೆ ಆಗಬಾರ್ದು ರೀ ಇದಕ್ಕೆ. ನೋಡಿರಿ ನಾನು 1 ಕಪ್ನ್ಯಾಗ ಒಂದು 20ರಷ್ಟು ಆಗಿದ್ದು ನೋಡಿರಿ ಇವು ಬಾದುಷಾ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ರೀ. ಇದು ಒಂದು ಟಿಪ್ ನೋಡಿರಿ. ಇದ್ರೊಳಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊರಿ. ಮೊದಲು ಎಣ್ಣೆ ಚಲೋತ್ನಾಗಿ ಕಾಸ್ಕೊಂಡು ಅದನ್ನು ಆಫ್ ಮಾಡಿಬಿಡ್ಬೇಕು ರೀ ಎಣ್ಣೆದು ಕಡಾಗಿನ.
ಎಲ್ಲನೂ ಹಿಡಿಯಂಗೆ ಅಷ್ಟೇ ಎಣ್ಣೆ ಹಾಕ್ಕೊಂಬಿಟ್ರಿ ನೀವು. ಅಂದ್ರೆ ಇರ್ಲಿಕ್ಕೆ ಎರಡೆರಡು ಬ್ಯಾಚ್ ಕರಿಯಾಕಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಭಾಳ ಟೈಮೂ ಹಿಡಿತೈತಿ, ಬೇಸ್ರ ಆಗ್ಬಿಡುತ್ತೆ ಮಾಡಕ್ಕೆ. ಅದಕ್ಕೆ ಹಿಂಗೆ ಮಾಡ್ಬೇಕು ನೋಡಿರಿ. ಅಷ್ಟೊನ್ನತ್ತಿಗೆ ಇದು ಪಾಕ ಆಗೈತೆ ಇಲ್ಲ ನೋಡ್ಕೊಂಬಿಡೋಣ ನೋಡಿರಿ. ಒಂದೇಳಿ ಪಾಕ ಬಂದ್ರೆ ಸಾಕು ಇದಕ್ಕೇನು. ನೋಡಿರಿ ಬಂದೈತೆ ಪಾಕ. ಈಗ ಆಫ್ ಮಾಡ್ಕೊಂಬಿಡೋಣ್ರಿ ಇದನ್ನು. ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದೆರಡು ಹನಿ ಲಿಂಬೆಹಣ್ಣು ರಸ ಹಿಂಡ್ಕೋಬೇಕು ನೋಡಿರಿ. ಈಗ ನಾವು ಈಚೆ ಕಡೆ ಏನು ಎಣ್ಣೆ ಆಫ್ ಮಾಡಿದ್ವಿ, ಈಗ ನೋಡಿರಿ ಅವೆಲ್ಲ ತಾವ ಹೆಂಗೆ ಉಬ್ಬಿ ಬಂದಾವ ಮ್ಯಾಗತ್ತ. ಈಗ ಅದನ್ನು ಮತ್ತೆ ಆನ್ ಮಾಡ್ಕೋಬೇಕು ನೋಡಿರಿ. ಗ್ಯಾಸ್ ಆನ್ ಮಾಡ್ಕೊಂಡು ಮತ್ತೆ ಕರಿಯಾಕೆ ಚಾಲೂ ಮಾಡ್ಬೇಕ್ರಿ. ಈಗ ಅವನ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೋಬೇಕು ನೋಡಿರಿ. ಲೋ ಟು ಮೀಡಿಯಮ್ ಅಂತ ಇರುತ್ತಲ್ಲ ಅದ್ರಾಗ ಇಟ್ಕೊಂಡು ಇವನ್ನ ಕರಿಬೇಕು. ಹಂಗೆ ಮತ್ತು ಈಚೆ ಕಡೆ ನಾವೇನು ಪಾಕ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ಕಲರ್ ಬೇಕು ಅಂದ್ರೆ ಹಾಕ್ಕೋಬೋದು ರೀ. ನನಗೆ ಇಷ್ಟು ಮಾಡೋಕೆ 15 ನಿಮಿಷ ಟೈಮ್ ಬೇಕಾಯ್ತು ನೋಡಿರಿ. ಸ್ವಲ್ಪ ಸ್ಲೋ ಪ್ರೊಸೆಸ್ ಇದು ಆಗಕ್ಕೆ, ಬಟ್ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಬಂದಿತ್ತು ರೀ ಇದು. ಈಗ ಏಲಕ್ಕಿ ಪುಡಿ ಹಾಕ್ಕೊಂಬಿಡೋಣ್ರಿ ಒಂದು ಸ್ವಲ್ಪ ಕುಟ್ಕೊಂಡು. ಈಗ ನೋಡಿರಿ ಲೇಯರ್ ಹೆಂಗೆ ಕಾಣತ್ತವು ಕರಿಕೊಂತನ ಗೊತ್ತಾಗತ್ತಾಗಲೇ. ಕರಿಯಕ್ಕೆ ಭಾಳ ಅಂದ್ರೆ ಭಾಳ ಟೈಮ್ ಹಿಡಿತೈತ್ರಿ. ಒಂದು 15 ನಿಮಿಷ ಪೇಷನ್ಸ್ ಭಾಳ ಬೇಕು ನೋಡಿರಿ ಇದಕ್ಕೆ. ಹಂಗೆ ಈಗ ಕರೆದು ತೆಗೆದು ಇಟ್ಕೊಂಬಿಡೋಣ ನೋಡಿರಿ ಒಂದೊಂದಾಗಿ. ಆಮೇಲೆ ಪಾಕನೂ ರೆಡಿ ಆಗೈತಲ್ರಿ ಹೆಂಗಾರು ನಮ್ಮದು. ಆ ಪಾಕಕ್ಕೆ ಅವನ್ನ ಹಾಕ್ಬಿಡೋಣ್ರಿ. ಹಾಕಿ ಒಂದು 5 ನಿಮಿಷ ಬಿಟ್ಟು ಒಂದ್ರಾಗ ತಗೊಂಬಿಡೋಣ್ರಿ. ಒಂದ್ರಾಗ ತಗೊಂಡು ಜೋಡಿಸಿಟ್ಕೊಂಡ್ಬಿಟ್ರೆ ಭಾರಿ ಮಸ್ತಾಗಿ ಬಾದುಷಾ ರೆಡಿಯಾಗಿ ಬಿಟ್ಟು ನೋಡಿರಿ. ಎಷ್ಟು ಜ್ಯೂಸಿಯಾಗಿ ಬಂದಿದ್ವು ಅಂತಂದ್ರೆ ಮ್ಯಾಲೆಲ್ಲ ಕ್ರಿಸ್ಪಿಯಾಗಿದ್ದು, ಒಳಗೆ ಫುಲ್ ಸ್ಮೂತಾಗಿತ್ತು ನೋಡಿರಿ. ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು. ನೀವು ಮನ್ಯಾಗ ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ.